ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡಲಾಗುವ ಮಾಧ್ಯಮ ಶ್ರೀ ಪ್ರಶಸ್ತಿಯನ್ನು ಈ ಬಾರಿ ಹಿರಿಯ ಪತ್ರಕರ್ತ ರಾಘವೇಂದ್ರ ಬೆಟ್ಕೊಪ್ಪ ಹಾಗೂ ಈ ವರ್ಷದಿಂದ ಕೊಡಮಾಡಲಿರುವ ಗೋಲ್ಡನ್ ಪೆನ್ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಮಂಜುನಾಥ್ ಸಾಯಿಮನಿ ಅವರಿಗೆ ನೀಡಿ ಗೌರವಿಸಲಾಯಿತು. ಶಿರಸಿಯ ಪೂಗ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರುಗಳಾದ ಭೀಮಣ್ಣ ಟಿ ನಾಯ್ಕ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಜಂಟಿಯಾಗಿ ಚಾಲನೆ ನೀಡಿದರು. ರಾಘವೇಂದ್ರ ಬೆಟ್ಕೊಪ್ಪ ಹಾಗೂ ಮಂಜುನಾಥ್ ಸಾಯಿಮನಿ ಅವರ ಕ್ಯಾರಿಕೇಚರ್ ಅನ್ನ ರಾಘವೇಂದ್ರ ಬೆಟ್ಕೊಪ್ಪ ಹಾಗೂ ಮಂಜುನಾಥ್ ಸಾಯಿಮನಿ ಅವರ ಕ್ಯಾರಿಕೇಚರ್ ಅನ್ನ ಹಳ್ಳಿಯ ಬೆಳಕು ಹಳ್ಳಿಗಾಗಿ ಎಂಬ ಗಾಂಧೀಜಿಯವರ ಕನಸನ್ನು ನನಸಾಗಿಸಲು ಗಾಯತ್ರಿಯವರ ಮಂಜು ಎದ್ರಿಗೆ ನಂತರ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಪತ್ರಿಕೋದ್ಯಮ ಕ್ಷೇತ್ರ ಇಂದಿಗೂ ತನ್ನ ಮೌಲ್ಯ ಕಾಪಾಡಿಕೊಂಡು ಬಂದಿದೆ ಎಂದರೆ ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರು ನೀಡಿದ ಕೊಡುಗೆಯು ಒಂದು ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು. ಈಗ ನಾವೇನು ಹುಡುಕೋದು, ಓದುಗರಿಗೆ ಏನು ಬೇಕಾಗಿತ್ತು ಅನ್ನೋದಿದೆಯಾ? ಈಗ ನಾವೇನು ಹೇಳ್ತೀವಿ, ನೀವೇನು ಕೊಟ್ಟಿದ್ದೀರೋ ಅದನ್ನು ಓದ್ತೀವಿ ಅಂತ. ನಿಮಗೆ ಬೇಕಾದಂದ್ರೆ ನಾವು ಕೊಟ್ಟಿದ್ದೀವಿ ಅಂತ ಮಾಧ್ಯಮ ಕ್ಷೇತ್ರದವರು ಹೇಳೋದು. ಇದೆಲ್ಲವೂ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗೆ ಅಂತಿಮವಾಗಿ ವಿಷವರ್ತುಲದಲ್ಲಿ ನಾವೆಲ್ಲ ಇದ್ದೇವೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಪ್ರೋಚ್ ಅಂತ ಹೇಳ್ತಾರೆ. ಕಸ ಎಷ್ಟೇ ಇದೆ ಮನೆ ಒಳಗೆ ಅಂತ ಹೇಳಿದ್ರು, ಯಾರಾದ್ರೂ ಕಸಬರಿಗೆ ತೆಗೆದುಕೊಂಡು ಕಸ ಹೊಡಿತೇವೆ ಹೋದ್ರೆ ಕಸ ಸ್ವಚ್ಛ ಆಗೋದಿಲ್ಲ. ಇದನ್ನು ನಾವೇ ಸರಿ ಮಾಡಬೇಕು ಅಂತ ಆ ಕ್ಷೇತ್ರದಲ್ಲಿರುವಂಥವು ನಾವೆಲ್ಲರೂ ಯಾವ ಕ್ಷೇತ್ರದಲ್ಲಿದ್ದೇವೋ ಅಲ್ಲಿ ನಾವು ಯೋಚನೆ ಮಾಡಲೇಬೇಕು. ಇಲ್ಲ ಅಂದರೆ ಈ ಅಧಪತನದ ವೇಗ ಇನ್ನಷ್ಟು ಹೆಚ್ಚಿದ್ದವರೊಳಗೆ ಯಾವುದೇ ಮತ್ತೆ ಅನುಮಾನ ಸಂಶಯಗಳಿಲ್ಲ. ನಂತರ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್, ಇಂದು ಎಲ್ಲ ಕ್ಷೇತ್ರಗಳು ತನ್ನ ಮೌಲ್ಯ ಕಳೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರ ದಕ್ಷತೆಯಿಂದ ಮತ್ತು ಎದೆಗಾರಿಕೆಯಿಂದ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು. ಇಂಥ ವಿಶೇಷತೆಯ ಗುಣಗಳನ್ನ ಮತ್ತು ಕನಿಷ್ಠ ಪತ್ರಿಕೆ ಮೌಲ್ಯಗಳನ್ನ ಇಟ್ಟಿರ್ತಕ್ಕಂಥವನ್ನ ಆಯ್ಕೆ ಮಾಡುವಂಥ ಪ್ರವೃತ್ತಿಯಾದರೂ ಮುಂದುವರಿಬೇಕು. ಇದು ನಮಗಿರ್ತಕ್ಕಂಥ ಅಪೇಕ್ಷೆ. ನಾನು ಒಂದೇ ಮಾತನ್ನು ಮೊದಲೇ ಪ್ರಸ್ತಾಪ ಮಾಡಿದೆ. ಯಾರಿಗೆ ಯಾವ ಆದರ್ಶ ಆಗಬೇಕಿತ್ತು ಅದು ಒಂದೊಂದು ರೀತಿಯ ಒಂದು ಆದರ್ಶ ಅಧಪತನಾಗಿದೆ. ಈ ಆದರ್ಶ ಅಧಪತನಕ್ಕೆ ನಾನೊಬ್ಬನೇ ಕಾರಣಿರೋದಲ್ಲ, ಅಥವಾ ಇದು ಎತ್ತ ತೆಗೆದುಕೊಳ್ಳುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಚಿಂತಿಸಬೇಕಾದಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ. ಇನ್ನು ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಪತ್ರಿಕೋದ್ಯಮ ಜೀವನಕ್ಕೆ ಸೋಪಾನವಾಗದೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಅಸ್ತ್ರವಾಗಬೇಕೆಂದು ತಿಳಿಸಿದರು. ಪತ್ರಿಕಾ ಮಾಧ್ಯಮವನ್ನ ಅಂದಿನಿಂದ ಇಂದಿನವರೆಗೂ ಕೂಡ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಅದರಲ್ಲೂ ಕೂಡ ನಮ್ಮ ಶಿರಸಿ ತಾಲೂಕಲ್ಲಿರ್ತಕ್ಕಂಥ ಪತ್ರಿಕಾ ಸ್ನೇಹಿತರು ನಾನು ಎಲ್ಲೇ ಹೋದರೂ ಕೂಡ ಬಹಳ ಅವರನ್ನ ಹೊಗಳು ಮಾತಲ್ಲ, ತಮ್ಮ ಶ್ರಮ ಇದೆಯೋ, ತಮ್ಮ ಪ್ರಮಾಣಿತ ಇದೆಯೋ ಅದನ್ನು ನಾನು ಬಹಳಷ್ಟು ಕಡೆ ಅನೇಕ ಸ್ನೇಹಿತರು ಕೂಡ ಹಿರಿಯರು ಕೂಡ ನಾನು ಹಂಚಿಕೆ ಕೂಡ ನಾನು ನಾಗೇಶ್ ಅವರು ಗಮನವನ್ನು ತಂದೆ.
ಆಗ ಈ ಇನ್ನು ಮಾಧ್ಯಮ ಅಂದರೆ ಮುದ್ರಣ ಮಾಧ್ಯಮವೇ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲೆಕ್ಟ್ರಾನಿಕ್ ಮೀಡಿಯಾಗಳು ಬಂದ ಹಂತದಲ್ಲಿ ಬ್ರೇಕಿಂಗ್ ನ್ಯೂಸ್ನ ಫುಲ್. ಯಕ್ಷಗಾನ ಬಡಗಿನ ಪ್ರಸಿದ್ಧ ಭಾಗವತ ಕೊಳಗಿ ಕೇಶವ್ ಹೆಗಡೆ ಅವರಿಗೆ ಹೈದರಾಬಾದ್ನಲ್ಲಿ ಗಾನ ವಾರಧಿ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. ಇನ್ನು ಯಕ್ಷಗಾನ ಅಭಿಮಾನಿ ಉದ್ಯಮಿ ಕೃಷ್ಣಮೂರ್ತಿ ಮಂಜರು ಚಿನ್ನದ ಉಂಗುರ ಹಾಗೂ 25,000 ರೂಪಾಯಿ ನಗದಿನೊಂದಿಗೆ ಇವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಮಾರಣಕಟ್ಟೆ ಕೃಷ್ಣಮೂರ್ತಿ, ಎನ್.ಕೆ. ರಾಮಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಶಿರಸಿ ನಗರ ಠಾಣೆ ಪೊಲೀಸರು ಅಕ್ರಮವಾಗಿ ಗಾಂಜಾ ಸೇವನೆ ಮಾಡುವವರ ಮೇಲೆ ದಾಳಿ ಮುಂದುವರೆಸಿದ್ದು, ಗಾಂಜಾ ಸೇವನೆ ಮಾಡುತ್ತಿದ್ದ ಇಬ್ಬರನ್ನು ಬಂಧಿಸಿರುವ ಘಟನೆ ಶುಕ್ರವಾರದಂದು ವರದಿಯಾಗಿದೆ. ಇನ್ನು ಶುಕ್ರವಾರ ಬೆಳಿಗ್ಗೆ 7:30 ಸುಮಾರಿಗೆ ಆನೆಹೊಂಡದ ಕಟ್ಟಿಗೆ ಡಿಪೋ ಹತ್ತಿರ ಗಾಂಜಾ ಸೇವನೆ ಮಾಡಿ ಅಮನಿಲ್ಲನಿದ್ದ ಶಿರಸಿಯ ರಾಜೀವ್ ನಗರದ 21 ವರ್ಷದ ಆನಂದ್ ಹನುಮಂತ್ ವಡ್ಡರ್ ಹಾಗೂ ದೇವಿಕೆರೆ ಕೋಟೆಕೆರೆ ರಸ್ತೆಯ ನಿವಾಸಿ 22 ವರ್ಷದ ಕಿಶನ್ ನಾರಾಯಣ್ ಹರಿಜನ್ ಎಂಬ ಯುವಕರನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇನ್ನು ಮಾದಕ ವಸ್ತು ಮತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು, ಇವರ ವಿರುದ್ಧ ಶಿರಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅಂತೆಯೇ ಶನಿವಾರದಂದು ಸಹ ಶಿರಸಿ ನಗರ ಠಾಣೆ ಪೊಲೀಸರು ಅಕ್ರಮ ಗಾಂಜಾ ಸಾಗಾಟ, ಮಾರಾಟ, ಸೇವನೆ ಮಾಡುವವರ ಮೇಲೆ ದಾಳಿ ಮುಂದುವರೆಸಿದ್ದು, ಶನಿವಾರದಂದು ಸಹ ಗಾಂಜಾ ಸೇವನೆ ಮಾಡುತ್ತಿದ್ದ ಓರ್ವನನ್ನು ಬಂಧಿಸಿರುವ ಘಟನೆ ವರದಿಯಾಗಿದೆ. ಇನ್ನು ಶಿರಸಿಯ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಗಾಂಜಾ ಸೇವನೆ ಮಾಡಿ ಅಮಲಿನಲ್ಲಿದ್ದ ಕೆಎಚ್ಬಿ ಕಾಲೋನಿಯ ನಿವಾಸಿ 25 ವರ್ಷದ ಮಂಜುನಾಥ್ ಮಾರುತಿ ಪೂಜಾರಿ ಈತನನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈತ ಕೂಡ ನಿಷೇಧಿತ ಗಾಂಜಾ ಮಾದಕ ವಸ್ತು ಸೇವನೆ ಮಾಡಿರುವುದು ದೃಢಪಟ್ಟಿದ್ದು, ಈತನ ವಿರುದ್ಧ ಶಿರಸಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಇನ್ನು ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ, ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ, ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ, ಅರುಣ್ ಲಮಾಣಿ, ಮಂಜುನಾಥ್ ಕಾಶಿಕೋವಿ, ಶಿವಲಿಂಗ ತುಪ್ಪದ್, ವಿಶ್ವನಾಥ್ ಭಂಡಾರಿ, ತುಕಾರಾಂ ಲಮಾಣಿ ಅವರು ಭಾಗವಹಿಸಿದ್ದರು. ಕಳೆದ 4 ವರ್ಷಗಳಿಂದ ಬೀಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ ಇದೀಗ ಕೊಳಗಿ ಬಿಸ್ನೆಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆ ಹೊಂದಿರುವ ನಾಗರಾಜ್ ಗಾಂವ್ಕರ್ ಇವರಿಗೆ ಬೀಳೂರು ಕಾಲೇಜಿನ ಉಪನ್ಯಾಸಕರು, ಪ್ರಾಥಮಿಕ ವಿಭಾಗದ ಶಿಕ್ಷಕರು ಹಾಗೂ ಊರ ನಾಗರಿಕರು ಸೇರಿ ಸನ್ಮಾನಿಸಿ ಬೀಳ್ಕೊಟ್ಟರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಾಗರಾಜ್ ಗಾಂವ್ಕರ್ ಅವರು ತನಗೆ ಸಹಕರಿಸಿದ ಎಲ್ಲರನ್ನು ಅಭಿನಂದಿಸಿ ಈ ಕಾಲೇಜಿಗೆ ವಿಜ್ಞಾನ ವಿಭಾಗವನ್ನು ಪ್ರಾರಂಭಿಸಬೇಕು ಎನ್ನುವ ಕನಸು ನನಸಾಗಿದೆ. ಪ್ರಥಮ ವರ್ಷವೇ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು 98% ಫಲಿತಾಂಶ ನೀಡಿ ಕಾಲೇಜಿಗೆ ಕೀರ್ತಿ ತಂದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ಇನ್ನು ವೇದಿಕೆ ಮೇಲೆ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಕೃಷ್ಣ ನಾಯ್ಕ್, ದೇವರಾಜ್ ನಾಯ್ಕ್, ಧರ್ಮಾ ನಾಯ್ಕ್, ಮಂಜುನಾಥ್ ನಾಯ್ಕ್, ಮಂಜುನಾಥ್ ತೇತಿ, ಪ್ರಾಚಾರ್ಯ ರಾಮಕೃಷ್ಣ ನಾಯ್ಕ್ ಮತ್ತು ಎಲ್ಲ ಉಪನ್ಯಾಸಕರು ಹಾಜರಿದ್ದರು. ಶಾಸಕ ಭೀಮಣ್ಣ ನಾಯ್ಕ್ ಶನಿವಾರ ಶಿರಸಿಯ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು. ಅಲ್ಲಿನ ಅವ್ಯವಸ್ಥೆಗಳನ್ನು ಗಮನಿಸಿದ ಅವರು ಎಲ್ಲವನ್ನೂ ಸರಿಪಡಿಸಿ ಎಂದು ಇದೇ ವೇಳೆ ಸೂಚಿಸಿದರು. ಇಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆಯನ್ನ ಏನಿಲ್ಲ. ಇನ್ನು ರೋಗಿಗಳು ಹಾಗೂ ಅವರಿಗೆ ನೀಡಲಾಗುತ್ತಿರುವ ಸವಲತ್ತುಗಳ ಬಗ್ಗೆ ಮಾಹಿತಿ ಪಡೆದು ನಂತರ ಕಚೇರಿ ಕಡತದಲ್ಲಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಅವರು ಮೂಮೆಂಟ್ ಮೇಂಟೈನ್ ಮಾಡೋದು ಎಲ್ಲಿ ರೆಸ್ಟ್ ಇಲ್ಲ, ಮೂಮೆಂಟ್ ರೆಸ್ಟ್ ಇಲ್ಲ. ಕೇಂದ್ರ ಗ್ರಾಮೀಣ
ಅಭಿವೃದ್ಧಿ ಕಾರ್ಯಕ್ರಮಗಳ ನಿಯಮಿತ ಮೇಲ್ವಿಚಾರಣೆ ನಿಮಿತ್ತ ಡಾಕ್ಟರ್ ಎಸ್ ದಯಾಕರ್ ರೆಡ್ಡಿ ನೇತೃತ್ವದ ಕೇಂದ್ರ ಎನ್ಎಲ್ಎಂ ತಂಡ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಇನ್ನು ಈ ತಂಡವು ಬುಧವಾರ ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಸಭೆ ನಡೆಸಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಾದ ಮಹಾತ್ಮ ಗಾಂಧಿ ನರೇಗಾ, ಎನ್ಆರ್ಎಲ್ಎಂ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ವೃದ್ಧಾಪ್ಯ, ವಿಧವಾ ಮತ್ತು ಅಂಗವೈಕಲ್ಯ ಪಿಂಚಣಿ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿ ಮಾಹಿತಿ ಪಡೆದರು. ನಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಿಕೊಂಡ ತುಳಸಿ ಬೋಳೇಗೌಡ ಅವರ ಮನೆಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದರು. ಬಳಿಕ ಕಿನ್ನಾರ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. ನಂತರ ಗುಣಸುಬಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತಿರದ ಚರಂಡಿ ಮತ್ತು ತಡೆಗೋಡೆ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ತದನಂತರ ಎನ್ಆರ್ಎಲ್ಎಂ ಸಂಜೀವಿನಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ನಡೆಸುತ್ತಿರುವ ಕಿರಾಣಿ ಅಂಗಡಿಗೆ ಭೇಟಿ ನೀಡಿ ವ್ಯಾಪಾರ, ಆರ್ಥಿಕ ಲಾಭ ಮತ್ತು ಇನ್ನಿತರೆ ಅಂಶಗಳ ಕುರಿತು ಚರ್ಚಿಸಿದರು. ಇನ್ನು ಈ ವೇಳೆ ತಾಲೂಕಾ ಪಂಚಾಯತ್ ಮನರೇಗಾ ಸಹಾಯಕ ನಿರ್ದೇಶಕ ಸಂದೀಪ್ ಕೋಟಾರ್ಕರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಮನರೇಗಾ ಜಿಲ್ಲಾ ಐಸಿ ಸಂಯೋಜಕ ಕಿರಣ್ ಜ್ಯೋತೆಪ್ಪನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಾಲೆಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆರೋಗ್ಯವಂತರಾಗಿರಬೇಕು ಎನ್ನುವುದೇ ನಮ್ಮೆಲ್ಲರ ಮೂಲಭೂತ ಉದ್ದೇಶ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆ, ಪಂಚಾಯಿತಿ ಉತ್ತರ ಕನ್ನಡ, ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುನ್ಗೋಡ್, ಪಿಎಂ ಪೋಷಣೆ ಶಕ್ತಿ ನಿರ್ಮಾಣ ಯೋಜನೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮುನ್ಗೋಡ್, ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸಿರುವ ಅಂಜಿಂ ಪ್ರೇಮ್ಜಿ ಫೌಂಡೇಶನ್ ಫಾರ್ ಡೆವಲಪರ್ಸ್ ಖಾಸಗಿ ಸಂಸ್ಥೆ ಸಹಭಾಗಿತ್ವದಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳು ಸೇರಿದಂತೆ ಸರ್ಕಾರಿ ಅನುದಾನಿತ ಶಾಲೆಗಳ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರದ 6 ದಿನಗಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ, ಬಾಳೆಹಣ್ಣು, ಶೇಂಗಾ ಚಿಕ್ಕಿ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಬಹಳ ಸಂಪತ್ತು ಇರುವ ವ್ಯಕ್ತಿಗಳು ಆರೋಗ್ಯವನ್ನು ಕಾಪಾಡಲು ಬೆಳಗಿನ ಜಾವ ವಾಕಿಂಗ್ ಹೋಗುತ್ತಾರೆ. ಆದರೆ ಯಾರು ಹೆಚ್ಚು ಬಡವರು ಹಾಗೂ ಕಾರ್ಮಿಕರಿದ್ದಾರೆ ಅವರಿಗೆ ಭಗವಂತ ಎಲ್ಲ ಆರೋಗ್ಯ ಸಂಪತ್ತನ್ನು ಕರುಣಿಸಿದ್ದಾನೆ. ಆರೋಗ್ಯ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಅಜಿತ್ ಪ್ರೇಮ್ಜಿ ಅವರು ನೀಡಿದ ಕೊಡುಗೆಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆ. ಅವರಿಗೆ ಆ ದೇವರು ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಿರಲಿ ಎಂದು ಇದೇ ವೇಳೆ ತಿಳಿಸಿದರು. ಇನ್ನು ಸಂದರ್ಭದಲ್ಲಿ ಮಾಜಿ ಶಾಸಕ ವಿಎಸ್ ಪಾಟೀಲ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೋವಿವಡ್ಡರ್, ಉಪಾಧ್ಯಕ್ಷೆ ರಹಿಮಾ ಬಾನು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನೇಶ್ವರ್ ಗಡಿಯಾಳು ಸೇರಿದಂತೆ ಶಾಲೆಯ ಮುಖ್ಯಾಧ್ಯಾಪಕರು, ಶಾಲಾ ಶಿಕ್ಷಕರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ನಗರಾಭಿವೃದ್ಧಿ ಹಾಗೂ ವಸತಿ ಯೋಜನೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಗೋಕರ್ಣದ ಬಿಜೂರು ಮೂಲದ ನಿತಿನ್ ಗೋಕರ್ಣ ಅವರು ರಚಿಸಿರುವ ಗೋಕರ್ಣ ಅಕ್ರಾಸ್ ಇಂಡಿಯಾ ಕೃತಿಯನ್ನು ಶಾಸಕ ದಿನಕರ್ ಶೆಟ್ಟಿ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ದಿನಕರ್ ಶೆಟ್ಟಿ ಅವರು, ಕಾಶ್ಮೀರದಿಂದ ಶ್ರೀಲಂಕಾದವರೆಗೆ ಕ್ಷೇತ್ರದ ಮಹಿಮೆಯನ್ನು ತಿಳಿಸುವ ಕುರುಹುಗಳಿವೆ. ಕದಂಬ ವಂಶದ ರಾಜ ಮಯೂರವರ್ಮ ಮಹಾಬಲೇಶ್ವರ ಮಂದಿರ ನಿರ್ಮಿಸಿ ಯಾಗ ನಡೆಸಿದ ಉಲ್ಲೇಖವು ಹಲವು ಗ್ರಂಥದಲ್ಲಿದ್ದು ಎಲ್ಲೆಡೆ ದಾಖಲಾಗಿರುವ ಮಾಹಿತಿಯ ಸಂಗ್ರಹ ಈ ಪುಸ್ತಕದಲ್ಲಿದೆ ಎಂದರು. ನಂತರ ಧಾರ್ಮಿಕ ದತ್ತಿ ಇಲಾಖೆಯ ನಿವೃತ್ತ ಆಗಮ ಪಂಡಿತರಾದ ಗಣಪತಿ ಶಾಸ್ತ್ರಿ ಮಾತನಾಡಿ, ಗೋಕರ್ಣದ ಮಹತ್ವದ ಕುರಿತಾಗಿ ಅನೇಕ ಮಹನೀಯರು ಪುಸ್ತಕ ಬರೆದಿದ್ದಾರೆ. ಆದರೆ ಕಾಶಿಯಲ್ಲಿ ನೆಲೆಸಿದವರು ಇಲ್ಲಿನ ಕುರಿತು ಬರೆದಿರುವುದು ವಿಶೇಷ ಎಂದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೇದ ವಿದ್ವಾಂಸ್ ನಾರಾಯಣ್ ಉಪಾಧ್ಯಾಯ ಮಾತನಾಡಿ, ನಿತಿನ್ ಅವರು ಕಾಶಿ ಅಭಿವೃದ್ಧಿಗೆ ಪಣ ತೊಟ್ಟು ಯಶಸ್ಸು ಸಾಧಿಸಿದ್ದಾರೆ. ಮಹಾಬಲೇಶ್ವರ ಪೂರ್ಣಾನುಗ್ರಹದಿಂದ ಪುಸ್ತಕ ಹೊರತರುವ ಕಾರ್ಯವೂ ಆಗಿದೆ. ಇದರಂತೆ ಗೋಕರ್ಣ ಅಭಿವೃದ್ಧಿ ಅಗತ್ಯವಿದ್ದು ಈ ಬಗ್ಗೆ ಕಾರ್ಯಪ್ರವೃತ್ತರಾಗಲು ದೇವರು ಅನುಗ್ರಹಿಸಲಿ ಎಂದು ಆಶಿಸಿದರು. ಇನ್ನು ಕಿಯಾ ಕಂಪನಿಯ ಮುಖ್ಯಸ್ಥ ರಾಜೇಶ್ ಮಿರ್ಜಾನ್ಕರ್ ಈ ವೇಳೆ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವೇದಮೂರ್ತಿ ರಾಮಕೃಷ್ಣ ಶಂಕರಲಿಂಗ, ನಿತಿನ್ ಅವರ ಪತ್ನಿ ಶೀಲಾ ಗೋಕರ್ಣ, ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಎಂಎಸ್ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಸಂಸತ್ತಿಗೆ ದೇಶದ ಚುನಾವಣೆ ಮಾದರಿಯಲ್ಲಿ ಚುನಾವಣೆ ನಡೆದು ಯೂನಿಯನ್ ಕಾರ್ಯದರ್ಶಿಯಾಗಿ ಸುದೀಪ್ ಮಾಲಿ ಹಾಗೂ ಕಾರ್ಯದರ್ಶಿಯಾಗಿ ಪವನ್ ಕುಮಾರ್ ದೇವಾಡಿಗ ಆಯ್ಕೆಯಾದರು. ಪ್ರಾಚಾರ್ಯ ಜಿಟಿ ಭಟ್ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅಧಿಕಾರಿಗಳಾಗಿ ಉಪನ್ಯಾಸಕರಾದ ಎಂಎನ್ ಭಟ್, ಆರ್ವೈ ಕೋಳೇಕರ್, ರಾಘವೇಂದ್ರ ಹೆಗಡೆ ಕಾರ್ಯನಿರ್ವಹಿಸಿದರು. ಇನ್ನು ಬಿಎ, ಬಿಎಸ್ಸಿಯ 6 ವರ್ಗಗಳಿಗೆ ಮತಗಟ್ಟೆಯನ್ನು ನಿರ್ಮಿಸಿ ಮತದಾನ ಮಾಡಲಾಯಿತು. ಇನ್ನು ಮತದಾನ ಕೇಂದ್ರದ ಹೊರಗೆ ಎನ್ಸಿಸಿ ಕೆಡೆಟ್ಗಳು ಕಾವಲಿಗೆ ನಿಂತಿದ್ದರು. ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸಿದರು. ನಂತರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರಾಚಾರ್ಯರು ಸಾಂಕೇತಿಕವಾಗಿ ಪ್ರಮಾಣ ಪತ್ರವನ್ನು ನೀಡಿದರು.